ನೋಡಿ ಲಾಸ್ಟ್ ಹೇಳ್ಬೇಕಾದ್ರೆ in transition elements higher oxidation states are more favored in elements of higher atomic mass for d block elements, whereas p block elements lower oxidation state favored by heavier members due to inert pair effect. inert pair effect cause ಆಗೋದ್ರಿಂದ ಇಲ್ಲಿ ಲೋಯರ್ ಆಕ್ಸಿಡೇಷನ್ ಸ್ಟೇಟ್ ಮೋರ್ ಸ್ಟೇಬಲ್ ಇನ್ ಹೆವಿಯರ್ ಮೆಂಬರ್ ಫಾರ್ ಪಿ ಬ್ಲಾಕ್. ಹಾಗಾದ್ರೆ ವಾಟ್ ಈಸ್ ಇನರ್ಟ್ ಪೇರ್ ಎಫೆಕ್ಟ್ ಅಂತ ಕೇಳ್ತೀರಾ ಅಲ್ವಾ? ಓಕೆ, ಇನರ್ಟ್ ಪೇರ್ ಎಫೆಕ್ಟ್ ಅಂತಂದ್ರೆ ನೋಡಿ, ಎಕ್ಸಾಂಪಲ್ ನಾನು ಥ್ಯಾಲಿಯಂ ತಗೊಂಡಿದ್ದೀನಿ. ಥ್ಯಾಲಿಯಂ ಯಾವ ಗ್ರೂಪಲ್ಲಿ ಬರುತ್ತೆ? ಬೋರಾನ್ ಗ್ರೂಪಲ್ಲಿ ಬರುತ್ತೆ. ಬೋರಾನ್, ಅಲ್ಯೂಮಿನಿಯಂ, ಗ್ಯಾಲಿಯಂ, ಇಂಡಿಯಂ ಅಂಡ್ ದೆನ್ ಥ್ಯಾಲಿಯಂ. ಇದು ಹೆವಿಯರ್ ಮೆಂಬರ್ ಆಫ್ ದಿಸ್ ಫ್ಯಾಮಿಲಿ. ಅಂದ್ರೆ ಪಿ ಬ್ಲಾಕ್ ಅಲ್ಲಿ ಅದು ಗ್ರೂಪ್ 13 ಅಲ್ಲಿ ನಾನು ಹೆವಿಯರ್ ಮೆಂಬರ್ ತಗೊಂಡಿದ್ದೀನಿ ಥ್ಯಾಲಿಯಂ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಂಡ್ರೆ xenon 4f14 5d10 6s2 and then 6p1. 6s2 6p1, this is the outer shell electronic configuration of ಥ್ಯಾಲಿಯಂ. ನಾನು ಇನ್ನರ್ ಶೆಲ್ ಎಲೆಕ್ಟ್ರಾನ್ ಅನ್ನು ಬರ್ಕೊಂಡಿದ್ದೀನಿ. ಏನಕ್ಕೆ? ಬಿಕಾಸ್ ಆಫ್ ನಾನು ಇನರ್ಟ್ ಪೇರ್ ಎಫೆಕ್ಟ್ ಅನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಾಗಿದೆ. ಹಾಗಾಗಿ ಓಕೆ ನೋಡಿ, 6s 6p ಹಿಂದ್ಗಡೆ ಯಾವ ಶೆಲ್ ಬರ್ತಾ ಇದೆ? 5d ಅಂಡ್ ದೆನ್ 4f ಅಂದ್ರೆ ಎಫ್ ಆರ್ಬಿಟಲ್, ಕಂಪ್ಲೀಟ್ಲಿ ಫಿಲ್ಡ್ ಎಫ್ ಆರ್ಬಿಟಲ್ ಅಂದ್ರೆ 4f14. ಎಫ್ ಅಲ್ಲಿ ಎಷ್ಟು ಶೆಲ್ಸ್ ಇರ್ತವೆ? 7 ಶೆಲ್ ಇರ್ತವೆ. ಎಷ್ಟು ಎಲೆಕ್ಟ್ರಾನ್ ಫಿಲ್ ಮಾಡ್ಬೋದ್ರಿ? 14 ಎಲೆಕ್ಟ್ರಾನ್. ಯಾವಾಗ ಇನ್ನರ್ ಶೆಲ್ ಅಲ್ಲಿ ಕಂಪ್ಲೀಟ್ಲಿ ಫಿಲ್ಡ್ 4f ಅಥವಾ 5d ಅಥವಾ ಡಿ ಆರ್ಬಿಟಲ್ ಕಂಪ್ಲೀಟ್ಲಿ ಫಿಲ್ಡ್, ಡಿ ಆರ್ಬಿಟಲ್ ಕಂಪ್ಲೀಟ್ಲಿ ಫಿಲ್ಡ್ ಎಫ್ ಆರ್ಬಿಟಲ್ ಬರುತ್ತೋ, these are causes poor shielding effect. poor shielding effect. shielding ನೋಡಿ, 4f orbital shields 5d, 5d orbital shields 6s and then 6p. shield ಮಾಡಬೇಕಾಗಿತ್ತು. ಹಾಗಾಗಿ ಅಟಾಮಿಕ್ ರೇಡಿಯಸ್ ಏನಾಗಬೇಕಿತ್ತು? ಹೈಯರ್ ಆಗಬೇಕಿತ್ತು. ಬಟ್ ಇಲ್ಲಿ 4f orbital electron 5d orbital electron completely filled. electrons are completely filled. ಯಾವಾಗ completely filled ಆಗುತ್ತೆ? ಸ್ಕ್ರೀನಿಂಗ್ ಎಫೆಕ್ಟ್ ಅನ್ನ ಕಾಸ್ ಮಾಡಲ್ಲ. ದಟ್ಸ್ ವೈ ಇದನ್ನ ನಾನು ಪೂವರ್ ಶೀಲ್ಡಿಂಗ್ ಎಫೆಕ್ಟ್, ಪೂವರ್ ಶೀಲ್ಡಿಂಗ್ ಎಫೆಕ್ಟ್, ಪೂವರ್ ಶೀಲ್ಡಿಂಗ್ ಎಫೆಕ್ಟ್ ಆಫ್ 4f and then 5d. ನ್ಯೂಕ್ಲಿಯಸ್ ಏನಿದೆಯಪ್ಪ, ಅಲ್ಲಿ ನ್ಯೂಕ್ಲಿಯಸ್ ಇದೆ. ನ್ಯೂಕ್ಲಿಯಸ್ ಆದ್ಮೇಲೆ ಯಾವ ಬರುತ್ತೆ? ಲೋಯರ್ ಫಸ್ಟ್ ಆರ್ಬಿಟ್, ಸೆಕೆಂಡ್ ಆರ್ಬಿಟ್, ಯು ಆರ್ಬಿಟ್, 4f ಆರ್ಬಿಟ್, 5d ಆರ್ಬಿಟ್, 6s ಆರ್ಬಿಟ್ ಅಂಡ್ ದೆನ್ 6p ಆರ್ಬಿಟ್. ಇದು ಔಟರ್ ಆರ್ಬಿಟ್. ಇವೆರಡು ಕೂಡ ಸೇರಿ ಔಟರ್ ಆರ್ಬಿಟ್. ಇನ್ನರ್ ಆರ್ಬಿಟಲ್ ಏನಾಗಿದೆ? ಶೀಲ್ಡ್ ಮಾಡಬೇಕಾಗಿತ್ತು. ಬಟ್ ಇನ್ನರ್ ಆರ್ಬಿಟಲ್ 4f ಅಂಡ್ ದೆನ್ 5d ನ್ಯೂಕ್ಲಿಯಸ್ ಮಧ್ಯೆ ಶೀಲ್ಡ್ ಮಾಡ್ತಾ ಇಲ್ಲ ಡ್ಯೂ ಟು ಪವರ್ ಶೀಲ್ಡಿಂಗ್ ಎಫೆಕ್ಟ್, ಬಿಕಾಸ್ ಆಫ್ ಕಂಪ್ಲೀಟ್ಲಿ ಫಿಲ್ಡ್ 4f ಅಂಡ್ ದೆನ್ 5d ಆರ್ಬಿಟಲ್. ಹಾಗಾಗಿ ಇದು ಶೀಲ್ಡ್ ಮಾಡದೇ ಇದ್ರೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ from nucleus and then outer shell will be increases. nuclear force of attraction increase ಆಗುತ್ತೆ. nuclear force of attraction increase ಆಗೋದ್ರಿಂದ 6s electrons more force towards the nucleus. ಹಾಗಾಗಿ ಈ ಎಲೆಕ್ಟ್ರಾನ್ ರಿಮೂವ್ ಆಗಲ್ಲ. ಅಂದ್ರೆ ಬಾಂಡ್ ಫಾರ್ಮೇಷನ್ ಅಲ್ಲಿ 6s electron ಇನ್ವಾಲ್ವ್ ಆಗಲ್ಲ. ಯಾಕೆ? ಬಿಕಾಸ್ ಆಫ್ these are not shielded. nuclear force of attraction from the nucleus and then for 6s will be increases. Only outer shell electron only involved in the bond formation. That's why heavier members, lower oxidation state, more stable due to inert pair effect. inert pair effect ಹೆಂಗ್ ಕಾಸ್ ಆಯ್ತು? in presence of completely filled 4f and then 5d in the inner shell, it causes poor shielding effect. poor shielding effect cause ಮಾಡೋದ್ರಿಂದ ns electron more force towards the nucleus. That's why only outer shell involved in the bond formation. That's why lower oxidation state of the p block element more for heavier member, more stable for heavier member. ಅಂದ್ರೆ lesser oxidation state of the p block element more stable for heavier element.
ಎಲಿಮೆಂಟ್. ಎಕ್ಸಾಂಪಲ್ ನಾನು ಥ್ಯಾಲಿಯಂ ತಗೊಂಡಿದ್ದೀನಿ. ಥ್ಯಾಲಿಯಂಗೆ ಆಕ್ಸಿಡೇಷನ್ ಸ್ಟೇಟ್ ಏನಾಗುತ್ತೆ, ಆಲ್ಮೋಸ್ಟ್ ಆಲ್ 1 ಬರುತ್ತೆ ಬಿಕಾಸ್ ಆಫ್ 6s ಎಲೆಕ್ಟ್ರಾನ್ ಮೋರ್ ಫೋರ್ಸ್ ಟುವರ್ಡ್ಸ್ ದಿ ನ್ಯೂಕ್ಲಿಯಸ್. ಓಕೆ, ಹಾಗಾಗಿ ಈ ಎಲೆಕ್ಟ್ರಾನ್ ಇನ್ವಾಲ್ವ್ ಆಗಲ್ಲ, ಓನ್ಲಿ ಔಟರ್ ಶೆಲ್ ಎಲೆಕ್ಟ್ರಾನ್ ಇನ್ವಾಲ್ವ್ ಆಗುತ್ತೆ. ಈ ಡೀಟೇಲ್ ಸ್ಟೋರಿ ಆಫ್ ಇನರ್ಟ್ ಪೇರ್ ಎಫೆಕ್ಟ್. ಓಕೆ.